ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತು ಕರ್ನಾಟಕದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿರೋದು, ಅದನ್ನ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ಸೊ ದೇವೇಗೌಡರು ನಮ್ಮೆಲ್ಲರಿಗೂ ಗೊತ್ತು, ಮಾಜಿ ಪ್ರಧಾನಿಯಾಗಿದ್ದರು ಅವರು ದೇವೇಗೌಡರು. ಸೊ ಇವಾಗ ಅವ್ರಿಗೆ ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಕಾಣಿಸ್ಕೊಂಡಿದೆ ಅಂತ ಸುದ್ದಿ ಬರ್ತಾ ಇದೆ. ಸೊ ನಿನ್ನೆಯಿಂದನೂ ತುಂಬಾ ಈ ಸುದ್ದಿ ಹರಿದಾಡ್ತಾ ಇತ್ತು. ಸೊ ನಿನ್ನೆ ವಿಡಿಯೋ ಮಾಡಬೇಕಿತ್ತು, ನನಗೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಈ ಅಪ್ಡೇಟ್ನ ತೊಗೊಂಡ್ಬಂದಿದ್ದೀನಿ. ಸೊ ಅವ್ರಿಗೆ ಏನಾಗಿದೆ, ಏನು ಎಲ್ಲಿದ್ದಾರೆ, ಏನು ಅಂತೆಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂತ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಮಾಜಿ ಪ್ರಧಾನ ದೇವೇಗೌಡ ಅವರಿಗೆ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ರೆಸ್ಪಿರೇಟ್ರಿ ಏನಿರುತ್ತೆ, ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆಗಿದೆ ಅಂತ ಇಲ್ಲಿ ಡಾಕ್ಟರ್ ಹೇಳಿದ್ದಾರೆ. ಸೊ ಅವ್ರು ಇವಾಗ ಸದ್ಯಕ್ಕೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದಾರೆ. ಸೊ ತುಂಬ ಏನು ಸೀರಿಯಸ್ ಅಲ್ಲ, ಬಟ್ ಅವರ ಏಜ್ ನೋಡಿದ ಹಾಗೆ ಅವರಿಗೆ ಒಂಚೂರು ಪ್ರಾಬ್ಲಮ್ ಆದರೂ ಕೂಡ ಅವರು ತುಂಬಾ ಬೇಗ ಆ್ಯಕ್ಷನ್ಸ್ ತೊಗೋಬೇಕಾಗುತ್ತೆ. ಯಾಕಂದರೆ ಏಜ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋಕ್ಕೆ ಬರೋದಿಲ್ಲ ಆ ಥರ ಅಂತ. ತುಂಬಾ ಅವ್ರಿಗೆ 2-3 ದಿನದಿಂದ ಆ ಥರ ಕಾಣಿಸ್ಕೊಂಡಿರುತ್ತೆ. ಬಟ್ ಅವರು ಮನೇಲೇ ಚಿಕಿತ್ಸೆ ತೊಗೊಳ್ತಿರ್ತಾರೆ. ಬಟ್ ಸ್ಟಿಲ್ ಆದರೂ ಕೂಡ ಅವರಿಗೆ ಜಾಸ್ತಿ ಅದನ್ನ ತಡ್ಕೊಳ್ಳೋಕ್ಕಾಗದಿರೋ ಕಾರಣ ಉಸಿರಾಟದ ತೊಂದರೆ ಆಗ್ತಿರುತ್ತೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಆದಾಗ. ಸೊ ಆ ಕಾರಣದಿಂದ ಅವರು ಬಂದು ಇವಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದಾರೆ. ಸೊ ಡಾಕ್ಟರ್ ಕೂಡ ಬಂದು ಹೇಳಿದ್ರು, ತುಂಬ ಏನು ಸೀರಿಯಸ್ ಆಗಿ ಆಗಿಲ್ಲ, ಹಂಗಂತ ICUಯಲ್ಲಿ ಇಡುವಂಥ ರೇಂಜ್ಗೆಲ್ಲ ಏನಿಲ್ಲ, ನಾರ್ಮಲ್ ವಾರ್ಡಲ್ಲಿ ಇದ್ದಾರೆ ಅವರು. ಬಟ್ ಸ್ಟಿಲ್ ಆದ್ರೂ ಚಿಕಿತ್ಸೆ ಮಾತ್ರ ಅವರಿಗೆ ನಿರಂತರವಾಗಿ ನಡೀತಾನೆ ಇದೆ. ಸೊ ಅವರು ಪೂರ್ತಿಯಾಗಿ ಚೇತರಿಕೆಗೊಳ್ಳೋ ತನಕನೂ ಅವರು ಮನೆಗೆ ಹೋಗೋದಿಲ್ಲ, ಆಸ್ಪತ್ರೆಯಲ್ಲೇ ಇರ್ತಾರೆ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ತುಂಬ ಸೂಕ್ಷ್ಮವಾಗಿ ಅವ್ರನ್ನ ಟೇಕ್ ಕೇರ್ ಮಾಡಬೇಕಾಗತ್ತೆ. ಹಾಗೆ ಇವಾಗ ಅವ್ರನ್ನ ನೋಡ್ಕೋಬೇಕು ಅಂತಲೇ ಒಂದು ತಂಡ ಕೂಡ ರಚನೆ ಆಗಿದೆ. ಅಂದರೆ ಯಾರೆಲ್ಲ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ ಅವ್ರನ್ನೆಲ್ಲರನ್ನೂ ಸೆಟ್ ಮಾಡಿದ್ದಾರೆ ಇವಾಗ ಆಲ್ರೆಡಿ. ಅಕಸ್ಮಾತಾಗೂ ಏನಾದರೂ ಒಂಚೂರು ಕೂಡ ಆರೋಗ್ಯದಲ್ಲಿ ಏರುಪೇರು ಆದ್ರೂ ಎಲ್ಲ ಡಾಕ್ಟರ್ಸು ಅಲ್ಲೇ ಇದ್ದರೆ ತುಂಬ ಈಸಿ ಆಗುತ್ತೆ ಅವ್ರಿಗೂ ಕೂಡ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳಕ್ಕೆ ಅಂತ. ಬಟ್ ಇವಾಗ ಸದ್ಯಕ್ಕೆ ಅಂತೂ ನೋಡೋದಾದರೆ ದೇವೇಗೌಡರ ಒಂದು ಆರೋಗ್ಯ ಸ್ಥಿತಿ ಏನಿದೆ ಅದು ನಿನ್ನೆಗಿಂತ ಇವತ್ತು ಪರವಾಗಿಲ್ಲ, ಇನ್ನೂ ಅವರು ಚೇತರಿಸ್ಕೊಳ್ತಿದ್ದಾರೆ. ಸೊ ನಿನ್ನೆಗಿಂತನೂ ಇನ್ನೂ ಆರಾಮಾಗಿದ್ದಾರೆ ಇವಾಗ ಅಂತ ಹೇಳ್ಬೋದು. ಸೊ ಇನ್ನೊಂದು 2 ದಿನಗಳ ಕಾಲ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್ಸು. ಸೊ ಅದಾದಮೇಲೆ ಅವರು ಅವ್ರ ಮನೆಗೆ ಹೋಗ್ಬೋದು. ಸೊ ತುಂಬಾ ಎಲ್ಲರೂ ಬೇಡ್ಕೊತಿದ್ರು ದೇವೇಗೌಡರವ್ರಿಗೆ. ನೋಡ್ಬೋದು ಅವರ ಮೊಮ್ಮಗ ಆದಂಥ ನಿಖಿಲ್ ಕುಮಾರಸ್ವಾಮಿ ಕೂಡ ಅಷ್ಟೇ, ಅವರು ಕೂಡ ಹೋಗ್ಬಿಟ್ಟು ಭೇಟಿ ನೀಡ್ಕೊಂಡ್ಬಂದರು. ಸೊ ಎಲ್ಲರೂ ಪ್ರೇಯರ್ಸ್ ಮಾಡ್ತಿದ್ದಾರೆ ಆರಾಮಾಗಿ ಬರಲಿ ಅಂತ. ಸೊ ಆದಷ್ಟು ಬೇಗ ನಾಳೆ ಇಲ್ಲ ನಾಳಿದ್ರೊಳಗೆ ಅವ್ರು ಮತ್ತೆ ಡಿಸ್ಚಾರ್ಜ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ತುಂಬ ಪ್ರಾಬ್ಲಮ್ ಆಗಿಲ್ಲ, ಬಟ್ ರೆಸ್ಪಿರೇಟ್ರಿ ಅಂತ ಬಂದಾಗ ಅವರು ಸ್ವಲ್ಪ ತುಂಬಾ ಹುಷಾರಾಗಿ ನೋಡಬೇಕಾಗುತ್ತೆ. ಯಾಕಂದರೆ ಉಸಿರಾಟದ ತೊಂದರೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಏಜ್ ಆಗಿರೋರಿಗೆ ಅನ್ನೋ ಒಂದು ಕಾರಣಕ್ಕೆ ತುಂಬಾ ಬೇಗ ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ ಅಷ್ಟೇ. ಸೊ ಇದು ಅವರ ಹೆಲ್ತ್ ಅಪ್ಡೇಟ್ ಆಗಿತ್ತು. ಸೊ ಎಲ್ಲ ಈ ಥರ ಅಪ್ಡೇಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ, ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.